ನೋಡ್ರ ಮೇಲೆ ಈ ಸಾಯಂಕಾಲನೂ ಹೊತ್ತು ಆ ಪಕ್ಷಿಗಳು ಹಾರಾಡ್ಕೊಂಡು ಹೋಗ್ತಿರೋದು ಅವ್ರದವ್ರ ಮನೆಗೆ, ಆ ಚಿಲಿಪಿಲಿ ಸೌಂಡ್ಗಳು, ಆ ರೆಕ್ಕೆಗಳ ಸೌಂಡು ಎಷ್ಟು ಚಂದ ಇರ್ತದು. ಇವೆಲ್ಲ ದಿನ ದಿನ ನೋಡಕ್ಕೆ ಎಷ್ಟು ಅದೃಷ್ಟವಂತರಾಗಿರ್ಬೇಕು ನಾವು ಅಂದ್ರೆ. ನಿಂಗೆ ಗೊತ್ತಿಲ್ಲೋಣ, ನೀನು ಹಿಂದೆ ಕುಂತ ನೋಡ ನಾಗಣ, ಅವ ಏನು ಕಮ್ ತಿಂತಾನಲ್ಲತ್ತಿದ್ದೀನಿ ಅಣ್ಣ, ಭಾಳ ತಿಂತಾನೋ ಅವ. ನೋಡಕ್ ಹಿಂಗನ ಸೊಟ್ಟಗನ ತಿನ್ನೋದು ನೋಡ್ಬೇಕು. ನೀ 2 ಕೋಳಿ ಹೋಯ್ದ್ರೆ 1 ಕೋಳಿ ಅವನಿಗೆ ಬೇಕು, ಆಟ ಎಲ್ಲ ತಿಂತಾನೋಣ. ಮತ್ತೆ ಇನ್ನೂ ತಿಂತೇನ ಹ್ಞೂ ಅಂತಾನೆ. ಮತ್ತೆ 1 ಕೋಳಿ ತಿಂದ್ರು ಸಾಕಾಗಲ್ಲ, ಅದಾಗ ಯಾವಾಗಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಜರ ಯೋಚನೆ ಮಾಡಿ ಕರ್ಕೊಂಡು ಹೋಗಿ ನೋಡು. ಮತ್ತೆ ಎಲ್ಲೋ ಸಂತ್ಯ, ನೀ ನಾಗಣ ಮೇಲೆ ಹೇಳತ್ತಿದ್ದಿ. ನಾಗಣ್ಣನಾಗ ಅವಾಗ ಹೇಳಣ, ಈ ಸಂತ್ಯ ಭಾಳ ತಿಂತಾನೋಣ, 1 ಇಲ್ಲ 2 ಕೋಳಿ ಬೇಕಾದ್ರೆ ತಿಂದ್ಬಿಡ್ತಾನಂತ ಅವಾಗ ಹೇಳಣ. ನೀ ಅವನ ಮೇಲೆ ಹೇಳತ್ತಿದ್ದಿ, ಅವ ಅವಾಗಲೇ ನಿನ್ನ ಮೇಲೆ ಹೇಳಣ. ಖರೆ ಏನದ ಹೇಳ, ಸುಳ್ಳು ಹೇಳ್ಬೇಡ. ಮತ್ತೆ ನೀ ಇಲ್ಲ ನೋಡೋ ಗುಂಡಣ್ಣ, ಎಷ್ಟು ಸುಳ್ಳು ಹೇಳತ್ತಾನ ನೋಡ. ನಿನ್ನ ಮುಂದೆ ಸುಳ್ಳು ಹೇಳತ್ತಾನ, ಅವನೇ ತಿಂತಾನ. ಕೇಳಬೇಕಾದ್ರೆ ಹೆಂಗೆ ತಿಂತಾನ ಕೇಳವ, ನಮ್ಮ ಮುಂದೆ ಸುಳ್ಳು ಹೇಳತ್ತಾನ. ಮತ್ತೆ ಇರೋದು ಹೇಳಲ್ಲವ, ಬೇರೆ ಮಂದಿ ಎಲ್ಲ ಹೇಳ್ತಾನವ. ಏನಾಗ ಎಷ್ಟು ಸುಳ್ಳು ಹೇಳ್ತಿಲ್ಲ ಏನಿ. ಮೊನ್ನೆ ಒಯ್ದಿದ್ದು ಪಾಟಿನಾಗ 2 ಕೋಳಿ, 1 ಕೋಳಿರ ನೀನೇ ತಿಂದಿದ್ದಿ, ಆಟ ಎಲ್ಲ ತಿಂತಿ. ಮತ್ತೆ ಮೇಲಿಂದ ನೀರು ಬಿ ಕುಡಿಯಲಿ ಮಗನ, ನೀ ಆಟ ಎಲ್ಲ ತಿಂದಿರ್ತಿ. ನಿನ್ಗೆ ನೀರು ಕುಡಿಯೋಕೆ ಜಾಗ ಇರಲ್ಲ ಹೊಟ್ಟೆನಾಗ, ಆಟ ಎಲ್ಲ ತಿಂದಿರ್ತಿ. ಮತ್ತೆ ನಂಗೆ ಹೇಳತ್ತಾನವ ನಾನೇ ತಿಂತೀನಂತ. ಬರೀ ಇದೇ ಆಗೋಯ್ತು ನಿಮ್ ಇಬ್ಬರದು. ನಾಗ್ಯಾ ತಿಂದಾನ, ಸಂಧ್ಯಾ ತಿಂದಾನ, ನಾಗ್ಯಾ ತಿಂದಾನ, ಸಂಧ್ಯಾ ತಿಂದಾನ. ಈ ಗುಂಡನಾಗ್ರ ಕರೀರೋ ಯಾವಾಗಾದ್ರೆ ನಂಗೆ ಗೊತ್ತಿಲ್ಲದ ಹೋಗ್ಬಿಡ್ತೀರಿ ನೀವು. ನಾನೇನು ದುಡ್ಡು ಕೊಡಲ್ಲ ನಿಮ್ಗೆ. ಆಟ ಎಲ್ಲ ನಾಟಕ ಯಾಕೆ ಮಾಡ್ತೀರಿ ಎಣ್ಣ? ಮತ್ತೆ ನೀ ನಂಗೆ ಬೈತಿಯಲ್ಲೋ. ಆ ನಾಗಣ್ಣ ಕೇಳು, 2 ಸರ್ತಿ ಹೇಳಿದಿನ, ಅರೆ ಗುಂಡಣ್ಣ ಕರೀರಿ ಬೈ, ಗಂಡಣ್ಣ ಕರೀರಿ ಬೈ. ಮತ್ತು ಅವನು ಊರ್ಗಡೆ ಕೂತಿರ್ತೀವಲ್ಲ ಬಂಡಿ ಮೇಲೆ, ಮತ್ತು ಈ ಪಾರ್ಟಿ ಬಗ್ಗೆ ಗೊತ್ತಾದ್ರೆ ಭಾಳ ಬೈತಾನಂತ ಹೇಳಿದಾನ. ಅವನಿಗೆ ಹೇಳಕ್ಕಿಲ್ಲ ಮಾಡಕ್ಕಿಲ್ಲ, ಮತ್ತೆ ನೀ ನಂಗೆ ಬೈತಿ. ಹೌದೇನೋ ನಾಗಣ್ಣ? ಸಂತೆ ಹೇಳಿದೇನ ನಿಂಗೆ ನಂಗೆ ಕರ್ಕೊಂಡು ಬಾ ಅಂತ? ಓಣ ನಿನ್ ಹೆಸರು ಹೇಳಿದ, ಆದ್ರೆ ನಿಂಗೆ ಕರ್ಕೊಂಡು ಬಾ ಅಂತ ಹೇಳಿಲ್ಲ. ಇರೋ ಅವ ದುಡ್ಡು ಕೊಟ್ಟಿಲ್ಲ, ಅವ್ನು ಕೊಟ್ರೆ ತಾನೇ ಕರೆಯೋದು. ಅವ್ನು ದುಡ್ಡು ಕೊಟ್ಟಿಲ್ಲ ಮಾಡಿಲ್ಲ, ನಮ್ಗೆ ತಿನ್ನಕ್ ಸಿಗಲ್ಲ, ಎಲ್ಲಿಂದ ಕರೀತಾರ, ಸುಮ್ಮನೆ ಇರೋ ಅಂತ ಹೇಳಿದವ. ಲೋ ಮಗನ ಸಂತ್ಯ, ಏಟಂತ ಸುಳ್ಳು ಹೇಳ್ತೀವಿ ಎಲ್ಲರ ಮುಂದೆ. ಮತ್ತೆ ಸುಳ್ಳು ಹೇಳ್ತೀನಿ ನೋಡು. ನಿನ್ಗೆ 8 ಸರ್ತಿ ನಾನು ಕರ್ಕೊಂಡು ಹೋಗಿದ್ದ ಪಾರ್ಟಿ ಮಾಡ್ಬೇಕಾದ್ರೆ, ನಿನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಂದ್ರೂ ನಾ ದುಡ್ಡು ಕೊಟ್ಟು ನಿನ್ ಪರವಾಗಿ ನಿನ್ಗೆ ಪಾರ್ಟಿಗೆ ತಗೊಂಡು ಹೋಗಿದ್ದಾನ. ಎಷ್ಟು ಸರ್ತಿ ತಿನ್ಸಿದಾನ ಪೊಕ್ಷಟಿ ನಿಂಗೆ ಮಗನ. ನೀ 1 ಸರ್ತಿ ಕರೆಯಾಗಲ್ಲ ನಂಗೆ ಪೊಕ್ಷಟಿ. ಏಣ್ಣ ದೊಡ್ಡಣ್ಣ, ಗುಂಡಣ್ಣ, ನಾ ಹಂಗೆ ಹೇಳಿಲ್ಲ. ಈ ನಾಗಣ್ಣ ಏನೇನೋ ಹೇಳಿರ್ತಾನೆ ನಿನ್ಗೆ ಕಿವ್ಯಾಗ, ಸುಳ್ಳು ಸುಳ್ಳು ಎಲ್ಲ ಹೇಳಿರ್ತಾನೆ. ನಾ ಹಂಗೆ ಹೇಳಿಲ್ಲವಣ್ಣ. ಗುಂಡಣ್ಣ ಊರಲ್ಲಿ ಕಾಣ್ತಿಲ್ಲ, ಈ ಸರ್ತಿ ಇರ್ಲಿ, ಆಮೇಲೆ ಯಾವಾಗಾದ್ರೂ ಮತ್ತೆ ಯಾವಾಗಾದ್ರೂ ಮಾಡಿದ್ರೆ ಗುಂಡಣ್ಣಗ ಕರ್ಕೊಂಡು ಬರೋಣ, ಅವ್ನು ಇಲ್ದೆ ಪಾರ್ಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾನ. ಅವ ಏನೇನೋ ಹೇಳಣ, ನೀ ಏನೇನೋ ಹೇಳತ್ತಿ ನಂಗೆ. ಲೋ ಸಂತ್ಯ, ಏಟೋ ನನ್ನ ಮುಂದೆ ಸುಳ್ಳು ಹೇಳ್ತೀಯ ನೀನು. ನಾನು ಗುಂಡಣ್ಣ, ನೀನು ಈಟಿದ್ದಾಗಿಂದ ನಾನು ನಿನಗೆ ಚೆನ್ನಾಗಿ ಗುರ್ತಿಡಿದ್ದೀನಿ ಮಗನ. ನೀ ಎಲ್ಲಿ ಬೇಕಾದಲ್ಲಿ ಚೇಂಜ್ ಆಗ್ಬಿಡ್ತೀನಿ ಮಗನ ನೀನು. ಪಾರ್ಟಿ ಮಾಡ್ಬೇಕಾದ್ರೆ ನಂಗೆ ಮರ್ತೋಗ್ತಿ. ಈಗ ನಾ ಮುಂದಿದ್ದ ನನ್ನ ಬಗ್ಗೆ ಹೊಗಳ್ತೀನಿ, ಭಾಳ ಚಲೋ ಇದ್ದೀನಿ ಮಗನ ನೀ. ಏಣ ಈ ಸರ್ತಿ ಪಾರ್ಟಿ ಮಾಡಿದ್ರೆ ಪಕ್ಕ ನೀನ್ ಪರವಾಗಿ ದುಡ್ಡು ನಾ ಕೊಡ್ತಾಣ. ಎಷ್ಟು ದಿಡ್ಸೆ ಅಂದ್ರೆ 300 ರೂಪಾಯಿ ನಾನೇ ಕೊಡ್ತಾ, 300 ರೂಪಾಯಿ ನಾನೇ ಕೊಡ್ತಾ. ಈ ಸರ್ತಿ ಪಾರ್ಟಿ ನೀ ಇಲ್ದೆ ಮಾಡಂಗಿಲ್ಲ ಆಯ್ತಾ? ಈಗ ಸುಮ್ಮನಿರೋ ಅಟ್ ಬೈಬೇಡ, ಆಗ್ತದ ಅವಾಗ ಅವಾಗ ದೋಸ್ತರು ಇದ್ದೀವಿ ನಾವು. ಈಗ ಒಪ್ಕೊಂಡೆ ಈಗ ಬಂದಿಲ್ಲ ದಾರಿಗೆ. ನೀನ್ ನಂಗೆ ಚೆನ್ನಾಗಿ ಗೊತ್ತು, ನೀ ಎಷ್ಟು ಸುಳ್ಳು ಹೇಳ್ತಿ, ಎಷ್ಟು ನಿಜ ಹೇಳ್ತಿ, ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ತೀನಿ, ನನ್ನ ಮುಂದೆ ಸುಳ್ಳು ಹೇಳಕ್ ಬರಬೇಡ ನೀನು. ನೀ ಸುಮ್ಮನೆ ಇದ್ರೂ ಗೊತ್ತು ಮಾಡ್ಕೋತಾನ ನೀ ಏನು ಹೇಳವಿದ್ಯಾ ಅಂತ. ಈಗ ನಿಂಗೆ ಶಿಕ್ಷೆ. ಈ ಪಾರ್ಟಿ ಯಾವಾಗ ಮಾಡದ ಅವಾಗ ಮಾಡ್ರಿ, ಅದರ ಬಗ್ಗೆ ಬಿಡು. ಈಗ ಥಮ್ಸಪ್ ತರಿಸು, ದೊಡ್ಡ ಬಾಟಲ್ 2 ಲೀಟರ್ದು, ಎಲ್ಲರೂ ಕುಡೋಣ. ಜೊತೆಗೆ ಏನಾದ್ರು ಚಿಪ್ಸು ತರಿಸು ಮಗನ. ಹಂಗೆ ಬಿಡಲ್ಲ ನಿಂಗೆ, ಶಿಕ್ಷೆ ನಿಂಗೆ ಇವತ್ತು. ಹಲೋ ಗುಂಡಣ್ಣ, ಹೇಗಿದೆಯೋ? ಅಯ್ಯೋ ಪ್ರಕಾಶ, ಯಾವಾಗ ಬಂದ್ಯಾ ನೀನು? ಸುದ್ದಿ ಇಲ್ಲ ಏನಿಲ್ಲ, ಯಾವಾಗ ಬಂದಿದ್ದೀವಿ ಊರಿಗೆ? ಇವತ್ತು ಬೆಳಗ್ಗೆ ಬಂದಿದ್ದೀನಿ. ಸಂತೋಷ, ಆರಾಮೇನು? ಹ್ಞೂ ದೋಸ್ತ ಪ್ರಕಾಶ, ಆರಾಮ್ ನೋಡು. ಹೇಗಿದ್ಯಾ? ಚೆನ್ನಾಗಿದ್ಯಾ ತಾನೆ? ಹ್ಞೂ ನೋಡು ದೋಸ್ತ, ಎಲ್ಲ ಚೆನ್ನಾಗಿದೆ ನೋಡು. ಮತ್ತೆ ನಡೆದ ಮತ್ತೇನಿಲ್ಲ, ಕುತ್ಕೋ. ಮತ್ತೇನ್ರು ಸುರೇಶ, ಜಗದೀಶ, ಅನಿಲ ಆರಾಮಲ್ಲ ಎಲ್ಲರೂ? ಆರಾಮ್ ನೋಡು. ಏನೋ ಭಾಗೇಶ, ನಂದೇಶ ಆರಾಮಲ್ಲ ಇಬ್ರು? ಬಾ ಕುತ್ಕೋ ಕುತ್ಕೋ. ಏನ್ರ ದೋಸ್ತ, ನಿಮ್ ಎಲ್ಲರೂ ಜೊತೆ ನೋಡಿ ತುಂಬಾ ಖುಷಿ ಆಗ್ತದ. ಅಪರೂಪ ಆಗಿ ನೋಡ್ತೀನಿ ನೋಡು ನಿಮ್ಗೆಲ್ಲ. ಇದು ಬರೀ ನಾವು ಸಿಟಿನಾಗಿದ್ದು ಬರೀ ವಿಡಿಯೋ ಕಾಲ್ ಅದು ಇದು ಮಾಡ್ತೀವಿ. ಬಟ್ ಈ ಜೊತೆ ಇದ್ದು ಈ ಊರ್ ಮುಂದೆ ಕೂತ್ಕೊಂಡು ಈ ಬಂಡೆ ಮೇಲೆ ಈ ಸಾಯಂಕಾಲಿನ ಹೊತ್ತು ಈ ಸೀನೆ ಬೇರೆ ಇರ್ತದೋ, ಈ ಫೀಲಿಂಗೇ ಬೇರೆ ಇರ್ತದೆ. ನಿಮ್ಗೆ ಗೊತ್ತಿಲ್ಲ ನಾ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ, ನಿಮ್ಗೆ ಒಂದು ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡ್ರ ಮೇಲೆ ಈ ಸಾಯಂಕಾಲನೂ ಹೊತ್ತು ಆ ಪಕ್ಷಿಗಳು ಹಾರಾಡ್ಕೊಂಡು ಹೋಗ್ತಿರೋದು ಅವ್ರದವ್ರ ಮನೆಗೆ, ಆ ಚಿಲಿಪಿಲಿ ಸೌಂಡ್ಗಳು, ಆ ರೆಕ್ಕೆಗಳ ಸೌಂಡು ಎಷ್ಟು ಚಂದ ಇರ್ತದು. ಇವೆಲ್ಲ ದಿನ ದಿನ ನೋಡೋಕ್ಕೆ ಎಷ್ಟು ಅದೃಷ್ಟವಂತರಾಗಿರ್ಬೇಕು ನಾವು ಅಂದ್ರೆ. ಇವೆಲ್ಲ ಸಿಟಿಯಲ್ಲಿ ನೋಡೋದು ಅಪರೂಪೇನು, ನೋಡೋಕೆ ಸಿಗೋದೇ ಇಲ್ಲ. ಇದು ನಮ್ಮ ಊರಲ್ಲಿದ್ದರೆ ಮಾತ್ರ ಸಾಧ್ಯ ಆಗೋದು. ಸಾಯಂಕಾಲನೂ ಹೊತ್ತು ಮೇಲೆ ಈ ಆಕಾಶಕ್ಕೆ ನೋಡಿದರೆ ಆ ಸಣ್ಣ ಸಣ್ಣ ಮೆತ್ತಗೆ ಬಿಸಿಲು, ಆ ಕಲರು, ಆ ಬಣ್ಣಗಳು ನೋಡಿದ್ರೆ ಒಂಥರ ಫೀಲಿಂಗ್ ಅಣ್ಣ. ಮತ್ತೆ ನಮ್ಮ ಊರ ಮುಂದೆ ಈ ಬಂಡೆಗಳು, ಆ ಬಂಡೆ ಮೇಲೆ ನಾವು ಕೂತ್ಕೊಂಡು ದೋಸ್ತರ ಜೊತೆ ಚಿಟ್ ಚಾಟು, ಜಗಳ, ಕಿತ್ತಾಡೋದು, ಮಾತಾಡೋದು, ಅವ್ರ ಕಷ್ಟ ಇವ್ರ ಸುಖ ಎಲ್ಲ ಮಾತಾಡ್ಕೊಂಡು ಮತ್ತೆ ನೆಕ್ಸ್ಟ್ ದಿವಸ ಬಂದು ಈ ಟೈಮಿಗೆ ಎಲ್ಲರೂ ಸೇರ್ಕೊಳ್ಳೋದು ಎಂತ ಎಷ್ಟು ಸ್ಪೆಷಲ್ ಆಗಿರ್ತದೆ ಗೊತ್ತಾ?
ನಮ್ಮ ಊರ ಮುಂದೆ ಕೂತ್ಕೊಂಡು ಈ ಬಂಡೆ ಮೇಲೆ ಮೇಲೆ ಆಕಾಶಕ್ಕೆ ನೋಡಿದ್ರೆ ಸಾಯಂಕಾಲಿನ ಹೊತ್ತು ಎಷ್ಟು ಸಂತೋಷವಾಗಿ ಇರ್ತದಂದ್ರೆ ಅಯ್ಯೋ ನಾವು ದೋಸ್ತರು ಎಲ್ಲ ಹೊರಗಡೆ ಕೂತಿರೋದು ಈ ಬಂಡೆ ಮೇಲೆ ಯಾವನೋ ಪಾರ್ಟಿ ಕೊಟ್ಟಿದ್ದು ತಮ್ಸಪ್ಪು ಅದು ಇದು ತಿನ್ಕೊಂಡು ಮತ್ತೆ ನಮ್ಮ ಊರಲ್ಲಿ ಎಲ್ಲ ಸಾಂಬಾರು ಮಾಡ್ತಿರೋದು ಸಾರು ಮಾಡ್ತಿರೋದು ಆ ಸ್ಮೆಲ್ಲು ಸಾಯಂಕಾಲ ಹೊತ್ತು ಊಟ ಪ್ರಿಪೇರ್ ಮಾಡ್ತಿರೋದು ಊರಲ್ಲಿ ಇವ್ರದ್ದು ಮನೆಯಿಂದ ಅದು ಘಮ ಘಮ ಅವ್ರ ಮನೆಯಿಂದ ಅದು ಘಮ ಘಮ ಇದು ನಮ್ಮ ಊರಲ್ಲಿ ಮಾತ್ರ ದೋಸ್ತ್ರೆ, ಇದು ನಮ್ಮ ಊರಲ್ಲಿ ಮಾತ್ರ ಫೀಲಿಂಗ್ ಬರೋದು. ಲೋ ಪ್ರಕಾಶ, ನೀ ಹೇಳಿದ್ ನಿಜ. ಆದ್ರೆ ದಿನ ದಿನ ಇಲ್ಲಿ ಬಂದು ಕುತ್ಕೊಳ್ಳೋದು ಚಿಟ್ ಚಾಟ್ ಮಾಡ್ಕೊಳ್ಳೋದು ನಮಗೂ ಅಷ್ಟು ಫೀಲಿಂಗ್ ಇರಲ್ಲ. ನಿನ್ಗೆ ಎಷ್ಟು ಫೀಲಿಂಗ್ ಇದೆಯಲ್ಲ ಅಷ್ಟು ಫೀಲಿಂಗ್ ಬರಲ್ಲ ನಮ್ಗೆ. ಯಾಕೆ ಹೇಳು? ನಾವು ಇದನ್ನ ದಿನ ದಿನ ಅನುಭವಿಸ್ತೀವಲ್ಲ, ಅದಕ್ಕೆ ಅಷ್ಟು ಎಫೆಕ್ಟ್ ಅಷ್ಟು ಫೀಲಿಂಗ್ ಇರಲ್ಲ. ನೀನು ಹೇಳ್ತಾ ಇದೆಯಲ್ಲ ಆ ಲೆವೆಲ್ ಇರಲ್ಲ ನಮ್ಗೆ. ಮಗನ ನೀ ಸಿಟಿಯಲ್ಲಿ ಇದ್ಬಿಟ್ಟು ನಮಗೆ ಸುಮ್ಮನೆ ಏನೋ ಕಾಗೆ ಆರಿಸ್ತಾ ಇದೆಯಾ ನಮ್ಗೆನೆ? ನೀ ಸಿಟಿಯಲ್ಲಿ ಆರಾಮ್ಸೆ ಇದೆಯಾ, ಯಾವುದೋ 3rd ಫ್ಲೋರ್ ಬಿಲ್ಡಿಂಗು 4th ಫ್ಲೋರ್ ಬಿಲ್ಡಿಂಗ್ ಎಲ್ಲ ಇರ್ತೀಯಾ. ಅಂತರಲ್ಲಿ ನೀನು ಬೇರೆ ಯಾವುದೋ ಒಂದ್ಸರ್ತಿ ಊರಿಗೆ ಬರ್ತೀಯಾ, ನಮಗೆಲ್ಲ ಕಾಗೆ ಆರಿಸಿ ಹೋಗ್ತೀಯ ಮಗನ ನೀನು. ನೀನು ನೋಡಿದ್ರೆ ಸಿಟಿಯಲ್ಲಿ ಸೆಟಲ್ ಆಗಿಬಿಡ್ತೀಯಾ, ನಮಗಂದ್ರೆ ಇದೇ ಚಂದ ಇರ್ತದ ಇದೇ ಮಸ್ತದ ಅಂತ ಹೇಳ್ತೀವಿ ಮಗನ. ಲೋ ಹಂಗಲ್ಲೋ ಸಂತೋಷ, ಒಂದು 6 ತಿಂಗಳ ಸಿಟಿಯಲ್ಲಿ ಇದ್ದು ನೋಡು ಹೆಂಗಿರುತ್ತೆ ನಮ್ಮ ವಾತಾವರಣ, ನಮ್ಮ ಊರಿಂದ ವಾತಾವರಣ. ನಮ್ಮ ಊರಲ್ಲಿ ಇದ್ದರು ಜನರು, ನಾವು ದೋಸ್ತರು, ಆ ಫೀಲಿಂಗೇ ಬೇರೆ ಇರ್ತದು. ಈ ಸಿಟಿಯಲ್ಲಿ ಹೋಗಿದ್ರೆ ಏನಿರಲ್ಲ, ಬರೀ ದುಡ್ಡು ಗಳಿಸೋದು, ಅದು ಮಾಡೋದು, ಇದು ಕೊಂಡ್ಕೊಳ್ಳೋದು ಅದೇ ಇರುತ್ತೆ ಹೊತ್ತು ಮನಸ್ಸಿಗೂ ತೃಪ್ತಿ ಇರಲ್ಲ, ನೆಮ್ಮದಿ ಇರಲ್ಲ. ಹೋಗೋಣ ಎಷ್ಟು ಚಂದ ಅಂದರೆ ನಾವು ಊರಲ್ಲಿ ಇದ್ದೀವಿ, ಏನೋ 3 ಹೊತ್ತು ಊಟ ಸಿಗ್ತಾ ಇದೆ ನಮಗೆ ಚೆನ್ನಾಗೆ, ಬೇಕಾದಾಗ ಏನೋ ಕೊಂಡ್ಕೊಳ್ಳೋದು ಏನೋ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲಣ್ಣ. ಸಾಕು ಪ್ರಕಾಶ ಸಾಕು, ನಿನ್ನ ಇಮೋಷನ್ ಕಂಟ್ರೋಲ್ ಮಾಡು. ನಾವು ತಮಾಷೆಗೆ ಹೇಳ್ತಾ ಇದೀವು. ನಮ್ಮ ಊರಂಗ ಊರು ಯಾವ ಸಿಟಿನೂ ಇಲ್ಲ, ಯಾವ ಪಿಟಿನೂ ಇಲ್ಲ, ನಮ್ಮ ಊರೇ ನಮಗೆಲ್ಲ. ಏನಂತೀಯ? ಹೌದು ದೋಸ್ತ, ನಮ್ಮ ಊರು ಫೀಲಿಂಗೇ ಬೆಸ್ಟ್ ಫೀಲಿಂಗು. ನೀ ಎಷ್ಟಾದರೂ ಸಿಟಿಗೆ ಹೋಗು, ನೀ ಎಷ್ಟಾದರೂ ಗಳಿಸ್ಕೋ, ಏನಾದರೂ ಮಾಡ್ಕೋ, ಬಟ್ ಊರು ಫೀಲಿಂಗ್ ಬೇರೆ ಫೀಲಿಂಗ್ ಇರ್ತದೋ. ಹೌದು ಅಪ್ಪ, ನೀನು ಕಷ್ಟ ನೋಡಿದ್ರೆ ನಂಗೆ ಅನ್ಸ್ಲತ್ತದ ನಾವು ಊರಲ್ಲಿ ಇದ್ದಿದ್ದೇ ಬೆಸ್ಟು. ನಿಂಗೆ ನೋವು ಇದ್ದಿದ್ದು ಆ ನೋವು ನಮ್ಗೆ ಬಂದರೆ ನಾವು ಉಳೆಲ್ಲ ನಾವು ಊರಲ್ಲೇ ಇದ್ಬಿಡ್ತೀವಿ. ಅದು ಸರಿ, ಹೇಳು 2 ಬಾಟಲ್ ಥಮ್ಸಪ್ ಹೇಳು. ನಾಳೆ ಒಂದು 4 ಕೋಳಿ ಹೇಳು, ಪಾರ್ಟಿ ಮಾಡೋಣ. ನೀ ಹೇಗೂ ಬಂದಿದೆಯಲ್ಲ, ಹಾಗೆ ಗುಂಡಣ್ಣಕ್ಕೆ ಮಿಸ್ ಮಾಡಿದೆವು ಲಾಸ್ಟ್ ಟೈಮು. ಈಗ ಎಲ್ಲರೂ ದೋಸ್ತರು ಇದೆಯೋ, ಪಾರ್ಟಿ ರೆಡಿ ನಾಳೆ. ಪಾರ್ಟಿ ಪ್ರಕಾಶ ಕಡೆಯಿಂದ. ಏನಂತೀಯ ಪ್ರಕಾಶ? ಲೋ ದೋಸ್ತ್ರೆ, ನಾನು ಎಷ್ಟು ಅದೃಷ್ಟವಂತ ಅಂದ್ರೆ ನಿಮ್ಮೆಂಥವ್ರು ಫ್ರೆಂಡು ನನಗೆ ಸಿಕ್ಕಿದ್ದಾರೆ, ಮತ್ತು ಎಷ್ಟು ಹಕ್ಕಿಂದ ಲೋ ಪ್ರಕಾಶ ಪಾರ್ಟಿ ಕೊಡು ಅಂತ ಕೇಳ್ತಿರಲ್ಲ, ಅಷ್ಟು ಅದೃಷ್ಟ ನನಗಿದೆ. ಇದಕ್ಕಿಂತ ಖುಷಿನ ಮಾತ್ರ ನನಗೇನಿಲ್ಲ. ಆಯಿತು, ನಾಳೆ ಪಾರ್ಟಿ. ಇವತ್ತು ಎಷ್ಟು 2 ಥಮ್ಸಪ್ಪ 3 ಥಮ್ಸಪ್ಪ ತರಿಸ್ತೀನಿ ಬಿಡು. ನಾಳೆ ಪಾರ್ಟಿ ಬಗ್ಗೆ ಎಲ್ಲ ಲಿಸ್ಟ್ ಮಾಡ್ರಿ, ನಾಳೆ ಮಸ್ತ್ ಫುಲ್ ಡೇ ಪಾರ್ಟಿ. ಏನಂತೀರು? ಡನ್ ಡನ್. ಈಗ 2 ಥಮ್ಸಪ್ಪು, ಚಿಪ್ಸಿನ ಪಾಕಿಟು ಮತ್ತು ಪುಟಾಣಿಗಳು ತರಿಸು, ಅಷ್ಟೇ ಸಾಕು. ಓಕೆ ಡನ್ ದೋಸ್ತ್ರೆ, ಇವತ್ತಿಂದು ನಾಳೆಯಿಂದ ಪಾರ್ಟಿ ನನ್ನ ಕಡೆಯಿಂದ. ಯಾರು ಎಂಟಾಣೆ ಚಾರಣೆ ಏನು ಹಾಕಂಗಿಲ್ಲ, ಆಯ್ತಾ? ಓಕೆ ಡನ್, ಇವತ್ತಿಂದು ನಾಳೆಂದು 2 ಪಾರ್ಟಿ ಪ್ರಕಾಶ್ ಕಡೆಯಿಂದ.